ಏನು ಸರ್ ನಿನ್ನ ಮಳೆಯ ಹೆಸರು ನೆನಪಾಗುವಂತ್ರಿ ನನಗೆ ಭಾಳ ಅಸಹ್ಯ ಆಗ್ಬಿಡ್ತು ಪರಿಸ್ಥಿತಿ ನನಗೆ ಅಂದರು. ನಾ ಇದೆ ನನ್ನ ಕಡೆ ಬರೀ ಔಷಧ ಕೊಡ್ತೀನಿ ಮೆಮರಿಗೆ ಅಂದೆ. ನಿಮ್ಮ ಕಡೆ ಔಷಧ ಅದ ರೀ, ಹಾಲು ಕುಡಿದು ಹೋಗಿ ಬನ್ನಿ ಮನೆಗೆ ಬಂದು 21 ದಿವಸ ಮಾಡಿರಿ ನೆನಪುಳಿತದೆ ನೋಡ್ರಿ ಅಂದೆ. ಭಕ್ತಿಯಿಂದ ಬರೋರು ದಿನ ಮುಂಜಾನೆ ಸಕ್ಕರೆ ತಿಂದು ಹಾಲು ಕುಡಿದು ಹೋಗೋರು, ಅದು ಔಷಧ ಅಂತ ಕೊಂಡಿದ್ರು ಅವರು. ನಾ ಹೇಳಿದೆ ಮರುದಿವ್ಸ ಕರೆದು ಅಜ್ಜಾರ ನಿಮ್ಮ ನೆನಪು ಚಲೋ ಅದ ನೋಡ್ರಿ ಈಗ ಅಂದೆ. ಹೌದು ಹಂಗಂತೀರಿ ಅಂದರು. ಹೌದ್ರಿ ಪೇಪರ್ದೆಲ್ಲ ಹೇಳಿದ್ರಿ, ಪೇಪರ್ನಾಗಿರುವಂತೆಲ್ಲ ಹೇಳಿದ್ರಿ ನೋಡ್ರಿ ನೆನಪಿರ್ತದೆ ನೋಡ್ರಿ ಈಗ ನಿಮ್ಮ ಮಣ್ಣಿಗಿಂತ ನೆನಪು ಚಲೋ ಆಗಿದೆ ಇವತ್ತಂದೆ. ಹೌದು ಅನಿಸ್ತದ್ರಿ ಅಂದರು. ದಿನ ಹೆಂಗೆ ಹೇಳ್ಕೊತ ಬಂದ ಒಂದು 8 ದಿವಸ. ಏನ್ರಿ ನೆನಪು ಭಾಳ ಚಲೋ ಆಗೈತೆ ನಿಮ್ದು ಅಂದೆ. ಹೌದ್ರಿ ಮನೆಯಾಗೆಲ್ಲ ಹಾಕತ್ತಾರ ನೋಡ್ರಿ ನನಗೆ ಚಲೋ ಆಗ್ಯದ ಅಲ್ಲಿಗೆ ನಂದು ಅಂದರು. ಒಂದು 15 ದಿವಸ ಆಗ ಬಂದು ಹೇಳಿದ್ರು, ಸರ್ ಮಾನ್ಯ ಓದಿದ ಪುಸ್ತಕ ಪೂರ ನೆನಪದ ಈಗ ನನಗೆ ನೆನಪಿನ ಶಕ್ತಿ ಚಲೋ ಆಗಿದೆ, ಔಷಧ ಭಾರಿ ಅದ ನೋಡ್ರಿ ಅದು ಅಂದರು. ಏನು ಔಷಧ ಕೊಟ್ಟದ್ದು ನಾನು? ಸಕ್ಕರೆ ಪುಡಿ ಮತ್ತೇನೂ ಇಲ್ಲ. ಅವ್ರಿಗೆ ಅನಿಸ್ಬೇಕು ಒಂದು ಹೇಳಿ ನನಗೆ ಮರೆತು ಹೋಗ್ತದೆ ಅಂತ ಅಲ್ಲಿಗೆ ಹತ್ರ ಮರೆತೇ ಹೋಗ್ತದೆ. ಈಗ ಮೆಮರಿ ಚಲೋ ಆಗ್ಯದ ಗೊತ್ತೋದು ಮೆಮರಿ ಚಲೋನೇ ಆಗ್ತದೆ. ಅದಕ್ಕೆ ದಯವಿಟ್ಟು ಹೇಳ್ಕೊತ ಹೋಗಿ ನಿನಗೆ ಎಲ್ಲ ನನಗೆ ಈ ಸಲ ಚಿಂತೆ ಇಲ್ಲ, SLC ಚಿಂತೆ ಇಲ್ಲ ನನಗೆ. ಐ ಪ್ರಿಪೇರ್ಡ್ ವೆಲ್, ಐ ವಿಲ್ ಡೂ ಇಟ್ ವೆಲ್, ಐ ಕ್ಯಾನ್ ಡೂ ವೆಲ್ ಅನ್ಕೋತ ಹೋದ್ರೆ ಅದ್ರ ಜೋಡಿ ಓದ್ಬೇಕಾ ಮತ್ತೆ ಅದು ಬರೀ ಹೇಳ್ಕೊತ ಹೋಗೋದನ್ನ ಓದ್ಕೋತ ಹೇಳ್ಕೊತ ಹೋದ್ರೆ ಮನೋಧರ್ಮ ಗಟ್ಟಿ ಆಗ್ತದೆ. ಆದ್ರೆ ನಮ್ಮ ಮೇಲೆ ಇರ್ತಕ್ಕಂತ ಆತ್ಮವಿಶ್ವಾಸ ಮತ್ತು ನಮ್ಮ ಮೇಲೆ ನಮಗೆ ನಂಬಿಕೆಯಿಂದ ಕೆಲಸ ಮಾಡಿದ್ರೆ ನಾವು ಅದ್ರಲ್ಲಿ ಯಶಸ್ಸು ಗಳಿಸ್ತಾವೆ ಅಂತ ಹೇಳ್ತಾ ಇರ್ತೀರಾ. ಅದೇ ಮನೋಧರ್ಮ, ಅದೇ ಗಟ್ಟಿ ಆಗ್ಬೇಕು. ಓಕೆ ಸರ್, ಆಗ್ತಾನೆ ಅಕ್ಕ ಹೇಳಿದ್ಲು ನಾನು ನಾಳೆ ನಿಮಗಿಂತ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ ಹೇಳಿ. ನಾನು ಇದ್ದೀನಿ ಒಂದಲ್ಲ ಒಂದು ದಿನ ಇಡೀ ಜಗತ್ತೇ ನನ್ನ ಹೆಸರು ಹೇಳ್ಬೇಕು. ಆ ರೀತಿಯಾಗಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್. ಹಾಗೆ ಇದಕ್ಕೆ ಇಲ್ಲಿ ಇರ್ತಕ್ಕಂತ ಎಲ್ಲ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ವೆರಿ ಗುಡ್ ಇದಪ್ಪ ಭೀಷ್ಮ ಪ್ರಶ್ನೆ ಅಂದ್ರೆ ಭೀಷ್ಮ ಪ್ರಶ್ನೆ ಅಂದ್ರೆ ಇದೆ. ವೆರಿ ಗುಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ವೆರಿ ಗುಡ್ ಕೆಲವೊಂದು ಎಕ್ಸರ್ಸೈಸ್ ನ ಡಿಲೀಟ್ ಮಾಡಿಸಿದಿರಿ. ಅವನ ಎಕ್ಸಾಮ್ ಪ್ರಿಪೇರ್ ಮಾಡ್ಕೋಬೇಕಾ ಬೇಡ? ಅಲ್ಲ ಯಾವ್ದು ಎಕ್ಸಾಮ್ಗೆ ಎಲ್ಲ ತಯಾರಾಗಬೇಕಮ್ಮ, ಕೆಲವೊಂದು ಕ್ವಶನ್ ಮಾತ್ರ ಮಾಡಬೇಡ. ಅಲ್ರಿ ಕೆಲವೊಂದು ಕ್ವಶನ್ಸ್ ಡಿಲೀಟ್ ಇವು ಎಕ್ಸಾಮ್ ಬರಲ್ಲ ಅಂತ ಹೇಳಾರಿ, ಅವ್ನು ನಾವು ಪ್ರಾಕ್ಟೀಸ್ ಮಾಡ್ಬೇಕು ಬೇಡ? ನಾ ಹೇಳಿ ಸಿಲೆಬಸ್ನಾಗಿದ್ರ ಯಾವ್ದಾದ್ರೂ ಪರೀಕ್ಷೆಗೆ ಬರ್ಬೋದಮ್ಮ. ಅವ್ರು ಬರಂಗಿಲ್ಲ ಅಂದ ಅವ್ರು ಪೇಪರ್ ಸೆಟ್ ಮಾಡಿದ್ರೆ ಹೇಳಾರೆ, ಅವ್ರು ಸೆಟ್ ಮಾಡಿದವ್ರು ಹಂಗೆ ಹೇಳಲಿಕ್ಕೂ ಬರೋದಿಲ್ಲ. ಆದ್ರೆ ಒಂದು ಹೇಳ್ತೀನಿ, ಸಿಲೆಬಸ್ನಾಗಿದ್ರೆ ಓದು, ಆದ್ರೆ ಲಾಸ್ಟ್ ಮಿನಿಟ್ ಓದ್ಲಿಕ್ಕೆ ಹೋಗ್ಬೇಡ. ಕಡಿಮೆ ಮಿನಿಟ್ ಬಂದು ಇದು ಉಳ್ಕೊಂಡ್ಬಿಡುತ್ತಲ್ಲ ಓದ್ಲಿಕ್ಕೆ ಶುರು ಮಾಡ್ತೀನಿ ಅಂತ ಇದ್ಕೊಂಡು ಉಳ್ಕಿ ಕನ್ಫ್ಯೂಸ್ ಮಾಡ್ಕೋಬೇಡ. ಅದನ್ನ ಬಿಟ್ಟು ತಲೆ ಕೆಡಿಸ್ಕೋಬೇಡ, ಉಳ್ಕಿದಾರೆ ಚಲೋ ಹೊತ್ನಾಗ ಓದು. ಎಕ್ಸಾಮ್ ಮುಗಿದ್ಮೇಲೆ ಏನ್ ಮಾಡ್ಬೇಕು? ಎಕ್ಸಾಮ್ ಮುಂಚಿನ ದಿನ ನಾವ್ ಏನ್ ಮಾಡ್ಬೇಕು ಪ್ರಿಪೇರ್ ಹೇಗ? ಹಾ ಈಗ ಹೇಳ್ತೀನಲ್ಲ, ಎಷ್ಟು ಚಾಪ್ಟರ್ ಓದಿರ್ತಿರಲ್ಲ ಮೊದಲು ರಿವೈಸ್ ಮಾಡ್ಕೊಂಡಿರ್ತೀರಿ, ಇನ್ನೊಮ್ಮೆಲ್ಲ ಕಣ್ಣು ಹಾಸ್ಬೇಕು. ಹಾಕೋದಲ್ದ ಯಾವ್ದು ಕಷ್ಟ ಅನಿಸ್ತದ ಅದನ್ನ ಬರೆತೆಗಿಬೇಕು. ಇನ್ನೊಮ್ಮೆ ಇನ್ನೊಂದು ಫ್ರೆಂಡ್ ಜೋಡಿ ಓದ್ತಿದ್ರೆ ಓದಿ ಹೇಳ್ಬೇಕು. ಇಲ್ಲಾಂದ್ರೆ ರೋಲ್ ಅಪ್ ಬ್ಲಾಕ್ ಬೋರ್ಡ್ ಹೇಳಿದ್ನಲ್ಲ, ನನಗಂತೂ ಭಾರಿ ಬೆಸ್ಟ್ ಟೆಕ್ನಿಕ್ ಅದು. ಬ್ಲಾಕ್ ಬೋರ್ಡ್ ಮನಾಗಿದ್ದು ಬರೆತೆಗಿಬೇಕು, ಸರ ಬೋರ್ಡ್ ಮೇಲೆ ಬರೆತೆಗಿದು ಏನೇನು ವಿಷಯ ಅದನ್ನು ಬರೆತೆಗಿಬೇಕು. ಆಮೇಲೆ ಪರೀಕ್ಷೆಗೆ ಹೋಗೋ ದಿವಸ ಅವಸರ ಮಾಡ್ಕೋದು ಲಾಸ್ಟ್ ಮಿನಿಟ್ ಓದೋದಲ್ಲ. ಓದ್ಕೊಂಡಿರ್ತೀರಿ ಹಿಂದಿನ ದಿವಸ ಹೆಂಗಿದ್ರು, ಪರೀಕ್ಷೆಗೆ ಹೋಗುವಾಗ ಒಂದ್ಸಲ ಕಣ್ಣು ಹಾಸಿ ಎಲ್ಲ ಓದ್ಕೊಂಡು ಜನಪದಲ್ಲಿ ಮುಚ್ಚಿಟ್ಬಿಡ್ಬೇಕು. ಬಹಳಷ್ಟು ಓದ್ಕೊಂಡ್ರೆ ಕನ್ಫ್ಯೂಷನ್ ಆಗ್ತದೆ. ಕಡೆ ದಿವಸ ಓದಿದ್ ಸಾಕು, ತಲೆಗೆ ಉಳ್ಕೊಂಡಿರ್ತದೆ. ಮನಸ್ಸು ಪ್ರೆಷರ್ ಮಾಡ್ಕೊಳ್ಳೋದು ಬೇಡ. ಪರೀಕ್ಷೆ ಕೂತಾಗ ಈ ಪ್ರೆಷರ್ ಎಕ್ಸರ್ಸೈಸ್ ಹೇಳಿದ್ಮೇಲೆ ಹೇಳಿ ದೀರ್ಘ ಶ್ವಾಸ ತಗೊಂಡು ಬರ್ಲಿಕ್ಕೆ ಹತ್ರ ಯಾವ ಟೆನ್ಷನ್ ಆಗೋದು. ಆರಾಮ್ ಮಾಡಿ. ಥ್ಯಾಂಕ್ ಯು. ರೈಟಿಂಗ್ ಸ್ಲೋ ಆಗಿರೋದ್ರಿಂದ ಕೊಟ್ಟಂತ ಸಮಯದೊಳಗೆ ನಮಗ್ ಬರೆ ಇಲ್ಲ. ಆಕ್ಚುಲಿ ಹೇಳ್ತೀನಿ ನಾ ಕ್ವಶನ್ ಟೈಮ್ ಕೊಟ್ಟಿರ್ತಾರಲ್ಲ, ನೀವು ಎಷ್ಟೇ ನಿಧಾನ ಬರೆದ್ರು ಬರೀಲಿಕ್ಕೆ ಆಗೋಷ್ಟು ಟೈಮ್ ಇರ್ತದೆ. ಅದು ನಾವು ಅನ್ನೆಸೆಸರಿ ಬರ್ಕೋತ ಹೋದಾಗ ಜಾಸ್ತಿ ತಗೋತದೆ ಟೈಮ್. ಕೇಳಿದ್ ಸ್ವಲ್ಪ ಇರ್ತದೆ, ನಮ್ಗೆ ಗೊತ್ತಿದ್ದೆಲ್ಲ ಬರೀಲಿಕ್ಕೆ ಹೋಗ್ತೀವಿ, ಆ ಟೈಮ್ ಖರ್ಚಾಗ್ತದೆ. ಅದಕ್ಕೆ ಹೇಳ್ತೀನಿ ನಾ ಬರೆದು ತೆಗಿಬೇಕು ಅಂತ ಯಾಕೆ ಹೇಳ್ತೀನಿ ಗೊತ್ತದಲ್ಲ, 26 ದಿವಸದಾಗ ಬರ್ಕೋತ ಹೋದ್ರೆ ಹ್ಯಾಂಡ್ ರೈಟಿಂಗ್ ಗುಂಡುಗೂ ಆಗ್ತದೆ, ಫಾಸ್ಟು ಆಗ್ತದೆ. ನಾವು ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸೇ ಮಾಡಿರೋದಿಲ್ಲ. ಸ್ವಲ್ಪ ಜಾಸ್ತಿ ಬರುತ್ತೆ ತೆಗೆದ್ರೆ ಅಕ್ಷರ ದುಂಡಿಗೆ ಆಗ್ತದೆ ಮತ್ತು ಫಾಸ್ಟು ಆಗ್ತದೆ. ಈ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡು, ಆ ಟೈಮ್ ಸಾಲ್ತದಲ್ಲ. ಹಾಂ ಎಸ್ ಮ್ಯಾಮ್. ಸರ್ ಇವಾಗ ಎಲ್ಲಾರ ಜೀವನದೊಳಗೆ ನಡೆದಿದ್ದ ಘಟನೆನೂ ಹೇಳಿದ್ರಿ ಸರಿ. ನಿಮ್ಮ ಜೀವನದೊಳಗೆ ಒಂದು ಘಟನೆ ನಡೆದ್ರಿ ಸರ್, ಎಲ್ಲಿ ಹೋಗ್ಯಾವ ಅಂತಲ್ಲ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್? ಅಯ್ಯೋ ಕತೆ, ನಿಮ್ಮ ಟೆಕ್ಸ್ಟ್ ಬುಕ್ನಾಗಿರ್ಬೇಕಲ್ಲ ಅದು ಓದಿರಲ್ಲ. ಮತ್ತೆ ನಾ ಏನು ಹೇಳೋದು? ಎಲ್ಲ ಟೀಚರ್ಸ್ ಅದನ್ನ ಹೇಳಾರಿ ಸರಿ, ನಮ್ಮ ಟೀಚರ್ಸ್ ಅದನ್ನ ಕರೆಕ್ಟ್ ಆಗಿ ಅಂದ್ರೆ ನಮಗೆಲ್ಲ ತಿಳಿಯಂಗೆ ಹೇಳಾರಿ ಸರ್. ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಅವಾಗ? ಹಾಂ ಆಯ್ತು, ಕರೆಕ್ಟ್. ಅದು ಹೇಳ್ತೀನಿ, ಲಾಸ್ಟ್ ಮುಗಿಸ್ಬಿಡ್ತೀನಿ ಹೇಳಿ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಇದು 61-62ನೇ ಇಸ್ವಿಗೆ ಆದಂಥ ಘಟನೆ ಇದು.
ಮೊದಲನೇ ಸಲ ಚೀನಾ ನಮ್ಮ ಮೇಲೆ ದಾಳಿ ಮಾಡ್ತು. ಮಕ್ಕಳು ಸ್ವಲ್ಪ ಶಾಂತ ಆಗ್ಬೇಕು. ಲಾಸ್ಟ್ 5 ಮಿನಿಟ್ಸ್. ಅವಾಗ ಚೀನಾ ದಾಳಿ ಮಾಡಿದಾಗ ಮೊದಲನೇ ಬಾರಿಗೆ ಭಾರತದೊಳಗೆ ರೇಷನ್ ಸಿಸ್ಟಮ್ ಬಂತು. ರೇಷನ್ ಅಂದ್ರೆ ಅಕ್ಕಿ, ಸಕ್ಕರೆ, ಸೀಮೆ ಎಣ್ಣೆ, ಕ್ಯೂ ಧಾನ್ಯ ತಗೊಳ್ಳೋ ಪ್ರಸಂಗ ಬಂತು. ನಾವು ಧಾರವಾಡದಾಗಿದ್ವಿ. ಆ ಬಿಜಾಪುರದಿಂದ ನಮ್ಮ ಸಂಬಂಧಿಕರು ಪತ್ರ ಬರೆದ್ರು ನಮ್ಮ ಅಜ್ಜಿಗೆ. ನಮ್ಮ ಪರಿಚಯದ ಹೆಣ್ಮಗಳು ಒಬ್ಬಾಕಿಗೆ ಡೆಲಿವರಿ ಆಗ್ಯದ, ಒಳ್ಳೆ ಅಕ್ಕಿ ಸಿಗಂಗಿಲ್ಲ ಬಿಜಾಪುರದಾಗ. ಅವಾಗ ಧಾರವಾಡದಿಂದ ಅಕ್ಕಿ ತೊಗೊಂಡ್ಬರ್ತೀರೇನು ಅಂತ ಬರೆದಿದ್ರು. ಅವಾಗ ಇನ್ನೊಂದು ರೂಲ್ ಇತ್ತು ಕರ್ನಾಟಕದಾಗ, ಅಕ್ಕಿ, ಸಕ್ಕರೆ, ಸೀಮೆ ಎಣ್ಣೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ತೊಗೊಂಡು ಹೋಗಬಾರ್ದು ಅಂತ ಡಿಸ್ಟ್ರಿಕ್ಟ್ ಬ್ಯಾನ್ ಅಂತಿತ್ತು. ನಮ್ಮ ಆಚೆಗೆ ಗೊತ್ತದು, ತೊಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಕಾಯ್ದೆ ಪ್ರಕಾರ. ಆದ್ರೆ ಏನು ಮಾಡೋದು, ಕರಳು ಕೇಳಬೇಕಲ್ಲ. ಆಗೆಲ್ಲ ಸೂಟ್ ಕೇಸ್ ಇರಲಿಲ್ಲ, ಹಾಸಿಗೆ ಸುರುಳಿ ಏನು ಮಾಡ್ತಿದ್ರು. ನಮ್ಮ ಆಚೆ ಒಂದು ಜಮಖಾನಿ ಹಾಸಿದ, ಒಂದಿಷ್ಟು ಬಟ್ಟೆ ಹಾಕಿದ, 1-4 ಕಿಲೋ ಅಕ್ಕಿ ಹಾಕಿ ಒಂದು ಚೀಲ ಸುರುಳಿ ಸುತ್ತಿ ಗಂಟು ಮಾಡ್ಕೊಂಡ ನಾನು ಕರ್ಕೊಂಡು ಬಿಜಾಪುರಕ್ಕೆ ಹೋದ. ಬಿಜಾಪುರದ ಸ್ಟೇಷನ್ನಾಗಿ ಇಳಿದ್ವಿ. ಇಳಿದುಕೊಳ್ಳಿ ನಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕದು. ಕಚ್ಚಿ ಧೋತ್ರ, ಶರ್ಟು, ಟೊಪಿಗೆ ಮ್ಯಾಲ್ ಕೋಟು, ದಪ್ಪ ಚಸ್ಮಾ, ಎಡಗಡೆ ಹೆಗಲ ಮೇಲೆ ಸುರುಳಿ, ಬಲಗೈಯಾಗ ನಾನು, ಎರಡೂ ಲಗೇಜೆ. ಲಘು ನಡಿ ಅಂತಿದ್ದೆ ನಮ್ಮ ಅಜ್ಜ. ಯಾಕಂದ್ರೆ ಯಾರು ಹಿಡಿದ್ಬಿಟ್ರೆ ಪೊಲೀಸರು, ಲಘು ಸ್ಟೇಷನ್ ದಾಟಬೇಕು ಅಂತ ಅವಸರ. ಇನ್ನೊಂದು ಸ್ವಲ್ಪ ಹೋದ ಸ್ಟೇಷನ್ ದಾಟಿ ಬಿಡ್ತಿದ್ವಿ. ಯಾರೋ ನಮ್ಮ ಅಜ್ಜನ ಹೆಗಲ ಮೇಲೆ ಕೈ ಇಟ್ಟು ತಿರುಗಿ ನೋಡ್ದ ಪೊಲೀಸ್. ಅಜ್ಜ ಬ್ಯಾವ್ತ ಬೈಲಿಕತ್ತ, ತಪ್ಪು ಮಾಡಿದೆ, ತರಬಾರ್ದಾಗಿತ್ತು, ಅಕ್ಕಿ ತರಬಾರ್ದಾಗಿತ್ತು, ಜೈಲಿಗೆ ಹಾಕ್ತಾರ, ನನ್ನ ತಪ್ಪಾತು, ಒಂದು ಗುಣ ಶುರು ಮಾಡ್ದ. ಆ ಪೊಲೀಸ್ ಹೇಳ್ದ, ಸಾಹೇಬ್ರು ಕರೀತಾರೆ ಬರ್ರಿ ಅಂತ. ಇವನೇ ಸಾಕಾಗಿತ್ತು ಹೆದರ್ಸ್ಲಿಕ್ಕೆ ನಮಗೆ. ಇಲ್ಲಿ ಸಾಹೇಬ್ ಬೇಕಾಗಿತ್ತು. ಸ್ಟೇಷನ್ ಮಾಸ್ಟರ್ ಕಡೆ ಕೈ ತೋರಿಸಿದ, ಅಲ್ಲಿ ಹೋದ್ವಿ. ಸ್ಟೇಷನ್ ಮಾಸ್ಟರ್ ರೂಮ್ನಾಗ ಯಾರೂ ಪೊಲೀಸ್ ಇರ್ತಿದ್ದಿಲ್ಲ. ನಮ್ಮ ಅಜ್ಜ ಯಾರಿಲ್ಲ, ಹೋಗಿ ನಡಿ ಮನೆಗೆ ಅಂದ. ಅವ್ನು ಸ್ಟೇಷನ್ ಮಾಸ್ಟರ್ ಬಿಡ್ತಾರನವ್ರು, ಎಲ್ಲಿ ಹೊಂಟ್ರಿ? ಹೊರಗೆ ಜೀಪ್ ಬಿಟ್ಟಾರ, ಹೋಗ್ಬೇಕಂತ, ಸಾಹೇಬ್ರನ್ನ ಭೇಟಿ ಆಗ್ಬೇಕಂತ ಅಂದ. ನಿಮಗೆ ಹೇಳ್ಬೇಕು, ಆಗಿನ ಕಾಲದಾಗ ಪೊಲೀಸ್ ಜೀಪ್ನಾಗ ಹೋಗುವಂಥ ಅವಮಾನಕರವಾದ ಸಂಗತಿ ಯಾವುದೂ ಇದ್ದಿದ್ದಿಲ್ಲ. ಇವತ್ತು ಪೊಲೀಸ್ ಜೀಪ್ನಾಗ ಪಿಕ್ನಿಕ್ ಹೋಗ್ತಾರೆ ಮಂದಿ ಆಮಾದಾಗ. ಅದು ನಾವು ನನಗೆ ಖುಷಿ ಇತ್ತು ಕೇಳಿ, ನನಗೇನು ಗೊತ್ತಾಗ್ತಿದ್ದಿಲ್ಲ, ಮಜಾ ಇತ್ತು ಜೀಪ್ನಾಗ ಹೋಗೋದಂದ್ರೆ. ನಮ್ಮ ಅಜ್ಜ ಒಣ ಅಂತಿದ್ದ, ಮಾರಿ ವರ್ಷಗಳವ, ಬೆವರು ಸುರಿತಿತ್ತು. ಜೀಪ್ನಾಗ ಕೂತ್ವಿ, ಅದೊಂದು ಚೀಲ್ ಬೇರೆ ಇತ್ತಲ್ಲ, ಇಟ್ಕೊಂಡು ಕೂತ್ವಿ. ಒಂದು ದೊಡ್ಡ ಮನೆ ಮುಂದೆ ಹೋಗಿ ನಿಂತ್ಕೊಳ್ತು. ದೊಡ್ಡ ಬಂಗ್ಲೆ ಅಂತ ಮನೆ ನೋಡಿದ್ದಿಲ್ಲ ನಾನು. SP ಮನೆ ಅದು. ಈಗೇ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ದೊಡ್ಡ ಅಧಿಕಾರಿ ಅದು. ಆಗಿನ ಕಾಲದಾಗ ಗವರ್ನರ್ ಇದ್ದಂಗೆ ದೊಡ್ಡ ಮನೆ. ನಿಂತೀವಿ. ನಮ್ಮ ಅಜ್ಜ ಅದೊಂದು ಬೇತಾಳ ಇತ್ತಲ್ಲ ಬ್ಯಾಗ, ಅದು ಹಿಡ್ಕೊಂಡು ಹೋಗ ಸಿಟ್ಔಟ್ನಾಗ ಕೂತ್ವಿ. ಅಲ್ಲಿ ಗೊಣಗೊಣ ಅಂತಿದ್ದ, ಬೈತಾರೆ, ಜೈಲಿಗೆ ಹಾಕ್ತಾರಂತ. ಆ ದೊಡ್ಡ ಹಾಲ್ನಾಗಿಂದ ಒಬ್ಬ ಮನುಷ್ಯ ಹೊರಗೆ ಬಂದ. ಪೊಲೀಸು ಬಂದು, ಬರ್ರಿ ಸಾಹೇಬ್ರು ಕರೀತಾರೆ ಒಳಗೆ. ಈ ಪೊಲೀಸರು ಮನೆ ಊಟಕ್ಕೆ ಕರೆದ್ರು ಹಾಗೆ ಕರೀತಾರೆ ಅವ್ರು. ಒಳಗೆ ಬರ್ರಿ ಒಳಗೆ. ಮೊದಲೇ ನಮ್ಮ ಅಜ್ಜಿ ಗಾಬರಿ ಆಗಿದ್ದ. ಒಳಗೆ ಕೈ ಮುಕ್ಕೊಂಡೇ ಹೋದ ಒಳಗೆ. ಹಾಲ್ನಾಗ ದೊಡ್ಡ ಹಾಲ್ ಇತ್ತು, ಅಲ್ಲೆಲ್ಲ ಸೋಫಾ ಹಾಕಿದ್ರು. 3 ಮಂದಿ ಕಾನ್ಸ್ಟೇಬಲ್ ನಿಂತಿದ್ದ ಸುತ್ತಲ. ನಡು ಒಬ್ಬ ಕಪ್ಪು ಎತ್ತರ ಮನುಷ್ಯ, ಕಲ್ಲಿ ಮೀಸೆ ಬಿಟ್ಟು ನಿಂತಾನ. ಅವ್ನ ಮಗ್ಳು ಒಬ್ಬ ಹೆಂಗಸು. ಅವನೇ ಅಧಿಕಾರಿ ಇರಬೇಕು ಅಂತ ಅನಿಸ್ತ ನಮ್ಮ ಅಜ್ಜಿಗೆ. ತಪ್ಪು ಮಾಡ್ಯಾನಲ್ಲ ಇವ, ಕೈ ಮುಕ್ಕೊಂಡೇ ಹೋದ. ತಪ್ಪಾತ್ರಿ ಸಾಹೇಬ್ರ ಅಂತ ಹೋದ. ಸಾಹೇಬ್ರು ಬೈತಾರ ಅನ್ಕೊಂಡಿದ್ದ. ಅದು ಸಾಹೇಬ ಒಂದು ಹೆಜ್ಜೆ ಮುಂದಿಟ್ಟು ನೀರಿನ ನೆಲದ ಮೇಲೆ ದೀರ್ಘದಂಡ ನಮಸ್ಕಾರ ಮಾಡಿ ಕಾಲು ಹಿಡ್ಕೊಬಿಟ್ಟು ನಮ್ಮ ಅಜ್ಜಂದು. ನಮ್ಮ ಅಜ್ಜ ಗಾಬರಿ, ಯಾರಿವರು ಅಂತಾನೆ. ಆ ಪೊಲೀಸರೆಲ್ಲ ಸಾಹೇಬ್ರು ಅಂತ. ಇಲ್ಲಿ ತನಕ ಮಂದಿ ಸಾಹೇಬ್ರ ಕಾಲಿಗೆ ಬೀಳೋದನ್ನ ನೋಡಿದ್ರೆ ಹೊರತಾಗಿ ಸಾಹೇಬ್ರು ಮತ್ತೊಬ್ರ ಕಾಲಿಗೆ ಬೀಳೋದು ನೋಡಿದ್ದಿಲ್ಲ. ಹೇಳ್ರಿ ಸಾಹೇಬ್ರ ಅಂತ ನಮ್ಮ ಅಜ್ಜ. ಆ ಸಾಹೇಬ್ ಎದ್ದಂತ ಕೈ ಮುಕ್ಕೊಂಡು ನಿಂತ. ನಮ್ಮ ಅಜ್ಜಂಗೂ ಕೈ ಮುಕ್ಕೊಂಡೇ ನಿಂತಿದ್ನಲ್ಲ ಹೆಂಗಿದ್ರು. ಮಜಾ ಅಂದ್ರೆ ಸಾಹೇಬ್ ಒಳ್ಳೆ ಕಟ್ಟಿದ, ಕಡ ನೀರು ಸುರಿತಿದ್ದವ. ಸರ್ ನಾನು ಗುರುತು ಹತ್ತಿರಿ ಸರ್ ಅಂದ. ಇಲ್ರಿ ಸಾಹೇಬ್ರ ಗುರುತು ಹತ್ತಲಿಲ್ಲ ಅಂತ ನಮ್ಮ ಅಜ್ಜ ಅಂದ. ನಾನ್ರಿ ಸರ್ ಭೀಮಾ ಅಂದ. ಯಾವ ಭೀಮಾ ಅಂತ ನಮ್ಮ ಅಜ್ಜಿ ಕೇಳ್ದ. ನಮ್ಮ ಕಡೆ ಮಂದಿ ಹೆಸರು ಕೆಡಿಸ್ಲಿಕ್ಕೆ ಸ್ಪೆಷಲಿಸ್ಟ್ ನಾವು, ಗೊತ್ತದಿಲ್ಲ. ಹೆಸರು ರಾಮ ಅಂತಿಡೋದು ರಾಮ್ಯ ಅಂತ ಕರೀದು, ಭೀಮಾ ಅಂತಿಡೋದು ಭೀಮ್ಯಾ ಅಂತ ಕರೀದು. ನಿಮ್ಮ ಹೆಸರು ಏನು ಅಂತ ಗುರುತು ಹತ್ತಿಲ್ರಿ ಸರ್ ಅಂತ. ಇಲ್ರಿ ಸರ್ ನಾನ್ರಿ ಭೀಮಾ. ಯಾವ ಭೀಮಾ ಅಜ್ಜ ಮತ್ತೆ ಕೇಳ್ದ. ನಾನ್ರಿ ಸರ್ ಮುರುಗೋಡ ಭೀಮ್ಯಾ, ಮುಡವಾಡದಾಗಿದ್ದಲ್ರಿ ಸರ್ ನಿಮ್ಮ ಕಡೆ ಅಂದ. ನಮ್ಮ ಅಜ್ಜ ಕೈ ಮುಕ್ಕೊಂಡು ನಿಂತಿದ್ನಲ್ಲ, ಅಷ್ಟು ಹೇಳಿದ ಕೂಡ ಗೊತ್ತು. ಒಂದು ಕೈ ತೆಳಗೆ ಬಂದದ್ದೇ ಎತ್ತಿ ಕಪಾಳಿಗೆ ಫಡಾರ್ ಅಂತ ಹೊಡೆದ. ವಿರಾಸುಳಿ ಮಗನ ಪೊಲೀಸ್ ಆಗಿಯೋನೋ ಅಂದ. ನನಗೆ ಗಾಬರಿ ಅಂದ್ರೆ ಅವ್ನು ತಿರುಗಿ ಹೊಡೆದ್ರೆ ನಮ್ಮ ಅಜ್ಜನ ಗತಿ ಏನು ಅಂತ. ಹೊಡಿಲಿಲ್ಲ, ಇನ್ನೂ ಜೋರಳ್ಳಿಕತ್ತ. ಹೊಡೀರಿ ಸರ್ ನಿಮ್ಮಿಂದ ಒಂದು ಜೀವ ಆದದ್ರಿ ಸರ್ ಇದು ಅಂತ ಅಳ್ತಾನೆ. ಹೇಳ್ದ, ಸರ್ ನಮ್ಮನ್ನು ಯಾರೂ ಮುಡ್ಸ್ಕೋತಿದ್ದಿಲ್ಲ ಸರ್ ಊರಾಗ. ನಮ್ಮಪ್ಪ ರಸ್ತೆ ಕಸ ಗುಡಿಸ್ತಿದ್ದ. 4ನೇ ಆದ್ಮೇಲೆ ಸಾಲು ಬಿಡೋ ಭೀಮ್ಯಾ, ನೀನು ಬಾ ಕಸ ಗುಡಿಸ್ಬಾ, ನಿನಗೂ 8 ಆಣೆ ಕೊಡ್ತಾರೆ ಅಂದ. ನೀವು ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಜಗಳಾಡಿ ಸಾಲಿ ಬಿಡಿಸ್ಬೇಡ ಅಂಥೇಳಿ ಮನ್ಯಾಗ ಇಟ್ಕೊಂಡು ಊಟಕ್ಕೆ ಹಾಕಿ ಸಾಲಿ ಕಲಿಸಿದ ನೆನಪದರಿ ಸರ್. 7ನೇ ಆದ್ಮೇಲೆ ಸಾಲಿ ಇದ್ದಿದ್ದಿಲ್ಲ ಸರ್ ಮುಳವಾಡದಾಗ.
ಬಿಜಾಪುರ ಕರ್ಕೊಂಡೋಗಿ ಹಾಸ್ಟೆಲ್ನಾಗ ಅಡ್ಮಿಟ್ ಮಾಡಿ ಫೀಸ್ ಕಟ್ಟಿ ಬಂದದ್ದು ನೆನಪದ್ರಿ ಸರ್. ನೀವು ಕಟ್ಟಿದ್ದಿಲ್ಲ ಅಂದ್ರೆ ಇನ್ನೂ ರಸ್ತೆ ಕಸ ಗುಡಿಸ್ಕೊಂಡೇ ಇರ್ತಿದ್ದೆ ಸರ್ ನಾನು ಅಂದ್ಬಿಟ್ಟು ತಾನು ಹೆಂಡ್ತಿಗೆ ಹೇಳ್ದ, ದಿನ ದೇವ್ರ ಪೂಜೆ ಅಂತ ಯಾಕೆ ಮಾಡ್ತಿ, ಇವರೇ ನನ್ನ ದೇವ್ರು ಕಾಲು ಹಿಡ್ಕೊ ಅಂದ. ಇಬ್ಬರು ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು ನಮ್ಮ ಅಜ್ಜಿಗೆ. ಆಮೇಲೆ ನಾವು ಹೇಳ್ತಾನೆ, ಸರ್ ನಿಮ್ಮ ಋಣ ನನ್ನ ಮೇಲೆ ಎಷ್ಟದ ಅಂದ್ರೆ ನನ್ನ ಮೈ ಮೇಲಿನ ಚರ್ಮ ಸುಗೋದು ನಿಮ್ಮ ಕಾಲಿಗೆ ಚಪ್ಪಲಿ ಮಾಡಿದ್ರು ನಿಮ್ಮ ಋಣ ತೀರ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಅಂದ. ಅಂದಾಗ ನಮ್ಮ ಅಜ್ಜ ಅವನು ಅಪ್ಕೊಂಡು ಅತ್ತ ಅದಕ್ಕೆ ಸಾಕ್ಷಿ ಆದದ್ದು ನಾನು. ಒಂದು ಕಡೆಗೆ ಕೃತಜ್ಞತೆಯಿಂದ ಬಾಗಿದಂಥ ಶಿಷ್ಯ ಒಂದು ಕಡೆ ಆದರೆ ಧನ್ಯತೆಯಿಂದ ಬಾಗಿದಂಥ ಗುರು ಇನ್ನೊಂದು ಕಡೆ ಆಗಿತ್ತು. ಅದನ್ನು ನೋಡಿದಾಗ ಅನಿಸ್ತು ಗುರು ಶಿಷ್ಯ ಸಂಬಂಧ ಬೇರೆನೇ ಇರ್ತದದು. 30 ವರ್ಷ ಆದ್ಮೇಲೆ ನಮ್ಮ ಅಜ್ಜ ಹುಡುಗನ ನೋಡಿದ್ದು, ಅದರ ಪ್ರೀತಿ ಎಲ್ಲಿತ್ತದು 30 ವರ್ಷ. ಆ 30 ವರ್ಷ ಒಳಗೆ ಕೂತಿತ್ತು. ಹಾಗೆ ನಿಮ್ಮ ಸಾಲಿ ಬಗ್ಗೆ ನಿಮ್ಮ ಮೇಷ್ಟ್ರ ಬಗ್ಗೆ ಪ್ರೀತಿ ಇರ್ತದೆ ಈಗ ಗೊತ್ತಾಗೋದಿಲ್ಲ ನಿಮ್ಗೆ. ಇನ್ನು 25 ವರ್ಷ ನನಗೆ ಗೊತ್ತಾಗ್ತದೆ. ನಾಳೆ ಹೊಂಟೀನಿ ನಾನು ಧಾರವಾಡದ ಕೀಬೋರ್ಡ್ ಹೈಸ್ಕೂಲ್ಗೆ ಹೊಂಟೀನಿ. ನನ್ನ ಹೆಡ್ ಮಾಸ್ಟರು ತೀರ್ಕೊಂಡಾರೆ, ಬದುಕಿಲ್ಲ. ಅವ್ರು ಬದುಕಿದ್ರೆ 100 ವರ್ಷ ಆಗ್ತಿತ್ತು. ನಾಳೆಗೆ ದೊಡ್ಡ ಫಂಕ್ಷನ್ ಇಟ್ಟು ಅದಕ್ಕೋಸ್ಕರ ಬೆಂಗಳೂರಿಂದ ಬಂದೆ ನಾನು ಹೋಗ್ಲಿಕ್ಕೆ ಧಾರವಾಡಕ್ಕೆ. ಅಂದ್ರೆ ಪ್ರೀತಿ ಹೆಂಗಿರ್ತದೆ ನೋಡ್ರಿ. ನಾನು SSLC ಮುಗಿಸಿ 50 ವರ್ಷ ಆಯ್ತು ಮುಂದಿನ ವರ್ಷಕ್ಕೆ, ಆದರೂ ಆ ಪ್ರೀತಿ ಹೋಗಿಲ್ಲ. ಈ ಪ್ರೀತಿ ಶಿಕ್ಷಕರ ಸಂಬಂಧ ಏನದಲ್ಲ, ಗುರು ಶಿಷ್ಯ ಸಂಬಂಧ, ಅದು ಬಹಳ ಮುಖ್ಯ. ಎಲ್ಲಿವರೆಗೂ ನೀವು ಶಿಕ್ಷಕರನ್ನ ಪ್ರೀತಿ ಮಾಡ್ತೀರಿ ಅಲ್ಲಿ ತನಕ ಅವ್ರು ಕಲಿಸಿದ ವಿಷಯ ನಿಮ್ಮ ಮನಸ್ಸಿನಾಗ ಹೊಡಿತದೆ. ಎಲ್ಲಿ ತನಕ ಶಿಕ್ಷಕರ ಬಗ್ಗೆ ಪ್ರೀತಿ ಇಲ್ಲ, ಕಲಿಸಿದ ವಿಷಯನ ಉಳ್ಕೊಡೋದಿಲ್ಲ ಮನಸ್ಸಿನಾಗ. ಕೇಳ ಮತ್ತೆ ಲಾಸ್ಟ್ ಪ್ರಶ್ನೆ, ಲಾಸ್ಟ್ ಅಂತ ತಿಳ್ಕೊತ ಮೂರದು. ನಮಸ್ತೆ ಸರ್, ನನ್ನ ಹೆಸರು ಅಮೂಲ್ಯ ಅಂತ. ಎಸ್ ಸರ್, ಇಷ್ಟೊತ್ತು ನಮ್ಗೆಲ್ಲ ಮಾರ್ಗದರ್ಶನ ನೀಡಿದ್ದೀರಾ ಸರ್. ಅದನ್ನೆಲ್ಲ ಎಲ್ಲರೂ ಪಾಲಿಸ್ಕೊಂಡು ಒಳ್ಳೆ ರಿಸಲ್ಟ್ ತಂದು ಕೊಡ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ನನ್ನ ಕಡೆಯಿಂದ ಪ್ರಶ್ನೆ ಏನಂದ್ರೆ ಸರ್, ಇವಾಗ ಕೆಲವೊಬ್ರು ಬಾಯ್ ಬಡಿದು ಓದ್ತಾರೆ ಸರ್, ಕೆಲವೊಬ್ರು ಮನ್ಸಿನಲ್ಲಿ ಓದ್ತಾರೆ ಸರ್. ಸೊ ನಾನು ಅದೇ ರೀತಿಯಾಗಿ ಮನ್ಸಲ್ಲಿ ಓದಿದ್ರೆ ನಂಗೆ ಅಷ್ಟು ತಲೆಯಲ್ಲಿ ಇರೋಲ್ಲ ಸರ್, ಬಾಯ್ ಬಡಿದು ಓದ್ತಾ ಇರ್ತೀನಿ. ಸೊ ನಿಮ್ ಪ್ರಕಾರ ನಾನು ಕೇಳೋದೇನಂದ್ರೆ ಯಾವ ರೀತಿಯಲ್ಲಿ ಓದ್ಬೇಕು ಸರ್? ಕರೆಕ್ಟ್. ಮೊದಲೇದು ಥ್ಯಾಂಕ್ ಯು ಸೋ ಮಚ್. ಕೇಳ್ಕೊಡೋದನ್ನ ಪ್ರಾಕ್ಟೀಸ್ ಮಾಡ್ತೀವಿ ಅಂದೆಲ್ಲಮ್ಮ, ಅದಕ್ಕೆ ಬಾಗಲಕೋಟೆ ಬಂದದ್ದಕ್ಕೆ ಹೇಳಿದ್ದಕ್ಕೆ ಸಾರ್ಥಕ ಅನಿಸ್ತೀವಿ. ಥ್ಯಾಂಕ್ ಯು ಸರ್. ನಾನು ಹೇಳಿದ್ದು 50% ಮಾರ್ಕ್ಸಿದ್ರೆ ಎಲ್ಲರಿಗೂ 50% ಜಾಸ್ತಿ ಮಾರ್ಕ್ಸ್ ಬರ್ತಾವೆ ಅಷ್ಟು. ಇನ್ನೊಂದು, ಜೋರಾಗಿ ಓದ್ಬೇಕಾ ಮನಸ್ಸಿನಾಗ ಓದ್ಬೇಕಾ? ಆಗಲೇ ಹುಡುಗಿ ಕೇಳ್ದಲ್ಲ, ರಾತ್ರಿ ಓದಿದ್ರೆ ಚಲೋನಾ ಮುಂಜಾನೆ ಓದಿದ್ರೆ ಚಲೋನಾ ಅಂತ. ಹಂಗೆ ಯಾವ್ದು ನಿಮ್ಗೆ ಸರಿ ಅದು ಮಾಡೋದು ಒಳ್ಳೇದು. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಮನಸ್ಸಿನಾಗ ಓದೋದು ಒಳ್ಳೇದು. ಯಾಕಂದ್ರೆ ಈಗ ಒಂದು ಸಾಕಷ್ಟು ಸ್ಟಡಿ ಆಗಿದೆ ಅದ್ರ ಮೇಲೆ, ಬೇಕಾದಷ್ಟು ದೇಶದ ಸ್ಟಡಿ ಮಾಡ್ಯಾರ. ಐ ರೀಡಿಂಗ್, ಸೈಲೆಂಟ್ ರೀಡಿಂಗ್, ಲೌಡ್ ರೀಡಿಂಗ್ ಅಂತ 3. ಬರೀ ಕಣ್ಣು ಹಿಂಗೆ ಮೂವ್ ಮಾಡಿದಾಗ 3 ಪಟ್ಟು ವೇಗದಾಗ ಓದ್ಲಿಕ್ಕೆ ಆಗ್ತದೆ. ಬರೀ ನಾವು ಮನಸ್ಸಿನಾಗ ಓದ್ತೀವಲ್ಲ, ಓದಿದಾಗ ಜಾಸ್ತಿ ಓದ್ಬೋದು. ಬಾಯಿ ಬಿಟ್ಟು ಕೆಲವು ಓದಿದಾಗ ಅರ್ಥ ಆಗ್ತದೆ, ಬಾಯಿ ಬಿಟ್ಟು ಹೇಳಿದಾಗ ಆಗ್ತದೆ. ಅದರದ್ದು ಜೋಡಿ ಸ್ಟ್ರೇನೂ ಆಗ್ತದೆ, ನೆನಪಿಟ್ಕೋಬೇಕು. ನಮ್ಗೆ ಗೊತ್ತಿಲ್ದಂಗೆ ಜಾಸ್ತಿ ಮಾತಾಡಿದಾಗ ಈ ಏರ್ ಪ್ಯಾಸೇಜ್, ಶ್ವಾಸ ನಳಿಕೆ ಅಂತ ಏನದ, ಅದು ಒಣಕೋತ ಹೋಗ್ತದೆ, ಒಣಗ್ತದೆ. ಆ ಒಣಗಿದಾಗೆಲ್ಲ ನೀರು ಕುಡಿಬೇಕು ಅನ್ನಿಸ್ತದೆ, ಅಬ್ಸಾರ್ಪ್ಷನ್ ಕಮ್ಮಿ ಆಕೋತ ಹೋಗ್ತದೆ. ಅದಕ್ಕೆ ಆದಷ್ಟು ಸಣ್ಣ ಕ್ಲಾಸಿಗೆ ಜೋರಾಗಿ ಓದಿದ್ರೆ ಅಡ್ಡಿ ಇಲ್ಲ. ಅದು ಮೊದಲು ಮನೆಯಾಗ ಪಾಠ ಹಾಕಿರ್ತಾರೆ, ನೀವು ಓದ್ದೊಂಡು ನಾನು ಕೇಳಿಸ್ಕೊತೀನಿ ಅಂತ ಅವು ಹೇಳಿರ್ತಾರೆ, ಅದು ಅಭ್ಯಾಸ ಆಗಿ ಹೋಗಿರ್ತದೆ ಅಷ್ಟೇ. ಅದ್ರ ಮಗಳು ಓದ್ತಾಳೆ ಇಲ್ಲೋ ಡೌಟಿಗೆ ಜೋರಾಗಿ ಓದು ನಾನು ಕೇಳಿಸ್ತೀನಿ ಅಂತ ಅಂದಿರ್ತಾರೆ. ಆದ್ರೆ ಮುಂದೆ ಹೈಯರ್ ಕ್ಲಾಸಿಗೆ ಬಂದಂಗೆ ಮೈಂಡ್ ರೀಡಿಂಗ್ ಈಸ್ ಆಲ್ವೇಸ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ Yes, ma'am. ಲಾಸ್ಟ್ ಕ್ವಶನ್. ನೀವ್ ಹೇಳಿದ್ರಿ ಸರ್, ಇವಾಗ ಎಕ್ಸಾಮ್ ಮುಗಿಸ್ ಬಂದ ತಕ್ಷಣ ನಾವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಯೋಚನೆ ಮಾಡಬೇಡಿ, ನೆಕ್ಸ್ಟ್ ಎಕ್ಸಾಮಿಗೆ ಪ್ರಿಪೇರ್ ಮಾಡಿ ಅಂತ. ಇವಾಗ ನಾವು ಒಂದು ಎಕ್ಸಾಮ್ ಮುಗಿಸ್ ಬಂದಿರ್ತೀವಿ, ಅದ್ರಲ್ಲಿ ನಾವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಮಗ ತಿಳಿತಂದ್ರೆ ನೆಕ್ಸ್ಟ್ ಎಕ್ಸಾಮಿಗೆ ಮಿಸ್ಟೇಕ್ ಮಾಡಲ್ವಲ್ವಾ? ಮುಂದಿನ ಪೇಪರೇ ಬೇರೆ ಇರ್ತದಲ್ಲ. ನಾಟ್ ಲೈಕ್ ದಟ್ ಸರ್. ಇವಾಗ ನಾವೇನೋ ಒಂದು ಓದಿರೋಂಗಿಲ್ಲ, ಅದನ್ನ ನಾನು ಬರೆಯೋಂಗಿಲ್ಲ. ನೆಕ್ಸ್ಟ್ ಟೈಮ್ ಐ ಹ್ಯಾವ್ ಟು ರೀಡ್ ಪರ್ಫೆಕ್ಟ್. ಈ ಟೈಮ್ ನಾನು ಮೈಂಡಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್, ನೆಕ್ಸ್ಟ್ ಟೈಮ್ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು. ಆ ತರ ತಿಳಿಯುತ್ತಲ್ಲ, ಮತ್ತೇನಕ್ಕೆ ನೋಡ್ಬಾರ್ದು? ನಾವು ಸಾಮಾನ್ಯ ಡಿಸ್ಕಸ್ ಎದ್ರ ಬಗ್ಗೆ ಮಾಡ್ತೀವಿ. ಓ ಹಿಂಗೆ ಬರದೆ ನೀನು, ಅಯ್ಯೋ ನಂಗೆ ಬರೀಲಿಲ್ಲ, 3 ಮಾರ್ಕ್ಸ್ ಕಮ್ಮಿ ಬರ್ತಾವ ನನಗೆ ಅಂತ ಹೇಳಿ, ಅದು ಯಾವುದು ಈ ಪರೀಕ್ಷೆದ ಯಾವ ತಪ್ಪಾಗಿತ್ತು, ನಾನು ನಾಳಿನ ಆತ್ಮವಿಶ್ವಾಸ ಕಮ್ಮಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಹೇಳಿದ್ದು. ಮನೆಗೆ ಬಂದು ಏನೇ ನೋಡ್ಕೊ, ಏನು ಬರಿಬಹುದಾಗಿತ್ತು. ನಾಳಿನ ಪೇಪರ್ ಓದಿದಾಗ ಓ ಟೈಮ್ ಸಾಲಿಲ್ಲ ನನಗೆ, ಟೈಮ್ ಸಾಲಿಲ್ಲ ಅಂದ್ರೆ ಯಾಕಾಯ್ತು, ಬಹುತೇಕ ಜಾಸ್ತಿ ಬರೋದೇ ಕಾಣಿಸ್ತಿದೆ ಯಾವುದೋ ಕ್ವಶನ್ಗೆ ಅಂತ ಬರ್ದಿಸ್ ಕಮ್ಮಿ ಬರ್ಲಿಕ್ಕೆ ಆಗ್ತದೆ. ಅದನ್ನು ವಿಚಾರ ಮಾಡ್ಬೇಕು. ಫ್ರೆಂಡ್ ಜೋಡಿ ಡಿಸ್ಕಸ್ ಮಾಡಿದ ಕೆಲವೊಂದ್ಸಲ ನಿರಾಶೆ ಆಗಿ ಹುಡುಗರು ಭಾಳ ಮಂದಿ ಇರ್ತಾರೆ, ಭಾಳ ಲಘು ಡಿಪ್ರೆಸ್ ಆಗಿಬಿಡ್ತಾರೆ ಅವ್ರು. ಅಯ್ಯೋ ಎಲ್ಲ ತಪ್ಪ, ಪಾಸ್ ಆಗೋದಿಲ್ಲೇನೋ, ಹಂಗಾದ್ರೆ ನಾನು ಫೇಲ್ ಆಗಿಬಿಡ್ತೀನೇನೋ ಅಂತೇಳಿ ಇರೋ ಆತ್ಮವಿಶ್ವಾಸ ಕಳ್ಕೊಬೇಡ. ಮತ್ತು ಪರೀಕ್ಷೆ ಮುಗಿದಲ್ಲಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನು ಕರೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಬಿಟ್ಬಿಡೋದು. ನಾಳಿಂದ ಏನು ಮಾಡಬೇಕು, ಅದಕ್ಕೆ ಏನೇನು ತಯಾರು, ಅದು ಬೇಕಾದ್ರೆ ಕೇಳ್ಕೊ. ನಾಳಿಂದ ಏನೇನು ತಯಾರು ಮಾಡಿರಿ ನೀವು, ಇದು ಮಾಡಿ, ಓಹೋ ಇದಕ್ಕೂ ಪ್ರೇರ್ ಮಾಡಿ, ಹಂಗೂ ಮಾಡ್ಬೋದಲ್ಲ. ನಾಳಿಂದ ಬೇಕಾದ್ರೆ ಕೇಳ್ಕೊ. ನಾಳಿಂದ ಕೇಳಿದ್ದೆಲ್ಲ ಇನ್ಪುಟ್ ಆಗ್ತದೆ, ನಿನ್ನಿದೆಲ್ಲ ಔಟ್ಪುಟ್ ಆಗ್ತದೆ. ಔಟ್ಪುಟ್ ಪ್ರಯೋಜನ ಇಲ್ಲಿ. ಹಾಂ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಎಸ್ ಮಾ ಅಭ್ಯಾಸ ಮಾಡ್ತೀವಲ್ರಿ, ಆಮೇಲೆ ನೀವು ರೆಸ್ಟ್ ತಗೊಂಡ್ ಹೇಳ್ತೀವಿ. ಅವಾಗ ನಾವು ರೆಸ್ಟ್ ತಗೊಂಡಾಗ ಮತ್ತೆ ನಾವು ನಮ್ಮ ಕಾನ್ಸಂಟ್ರೇಷನ್ ಹೋಗಿ ಮತ್ತೆ ನಾವು ಮತ್ತೆ ವಾಪಸ್ ಸ್ಟಡಿಗೆ ಬರ್ರಿ ಭಾಳ ಹಾಂ ಗುಡ್ ಒಳ್ಳೆ ಕಳಿಸ್ತದೆ ಅದು. 35 ನಿಮಿಷ ಓದಿದ್ಮೇಲೆ 10 ಬಿಟ್ಟು ಗ್ಯಾಪ್ ಕೊಟ್ಟರೆ ಕಾನ್ಸಂಟ್ರೇಷನ್ ಹೋಗ್ತದೆ ಅಂತ. ಅದು ಹಂಗೆ ಆಗೋದಿಲ್ಲ. 10 ನಿಮಿಷ ಗ್ಯಾಪ್ ಕೊಟ್ಟು ಮೋರ್ ಆಕ್ಸಿಜನ್ ಸಪ್ಲೈ ಆದಾಗ ಮೈಂಡ್ ಅಗೇನ್ ಬಿಕಮ್ಸ್ ಫ್ರೆಶ್. ಒಂದೇ ಕಡೆ ಕೂತ್ಕೊಂಡು ನೀವು ನೋಡಿರ್ಬೇಕು, ಈಗ ಇಷ್ಟೊಂದು ಕೂತಿರೋಕೆ ಹೇಳ್ಬೇಕಾದ್ರೆ ಕಾಲು ಜೂ ಮಾಡ್ಕೊಂಡ್ಬಿಟ್ಟಿರ್ತದೆ, ಅಯ್ಯೋ ಅಂತ ಅನಿಸ್ತದೆ ಅಲ್ಲ. ಆದರೆ ಅದೇ 10 ಮಿನಿಟ್ಗೆ ನಿಂತ್ಕೊಂಡು ಕೂತ್ಕೊಂಡು ಆಗಿದೆ ಅಂತ ಅಷ್ಟು ಅನಿಸೋದಿಲ್ಲ. ಸೇಮ್ ಥಿಂಗ್ ಹ್ಯಾಪನ್ಸ್ ಟು ಮೈಂಡ್ ಆಲ್ಸೋ. ಗಿವ್ ಗ್ಯಾಪ್ ಫಾರ್ 10 minutes, ಅಗೇನ್ ಕಮ್ ಬ್ಯಾಕ್, ಇಟ್ ಅಬ್ಸಾರ್ಬ್ಸ್ ಕ್ವಿಕ್ಲಿ. ನಾನು ಆಗಳೊಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಅರಿಬಿ ನೀರಾಗಿ ಎದ್ದು ಹಾಗೆ ಇಟ್ಕೊಂಡು ನೀರು ಹಿಡ್ಕೊಳ್ಳೋದಿಲ್ಲ, ಅದು ಹಿಂಡ್ಬೇಕಾದ್ರೆ ಅಲ್ಲೇ ಬೇರೆ ಕಡೆ ಹಿಂಡಿ ತಕ್ಷಣ ನೋಡ್ಕೊಂಡು ಹೋಗ್ರಿ. 28 ಸೈನ್ಸ್ ಇದು ಯಾಕೆ ಮಾಡಿದ್ದೀವಿ ಅಂದ್ರೆ ಉದ್ದೇಶ ಇಷ್ಟೇ. ಸೈನ್ಸ್ ಬರೀ ಪುಸ್ತಕದಾಗ ಓದಿದ್ರೆ ಅರ್ಥ ಆಗೋದಿಲ್ಲ, ಕರೆ ಸೈನ್ಸನ್ನು ಮಾಡಿ ನೋಡ್ಬೇಕು ಯಾವಾಗಲೂ. ಅದೆಷ್ಟು ಚಂದ ಅದ ಅದು. 28 ಸೈನ್ಸ್ ಕಾನ್ಸೆಪ್ಟ್ ಹೋದ್ರಾಗ ನೀವು ಹೋಗ್ಬಿಟ್ಟು ಆಟ ಆಡ್ಕೋತ ಹೋಗೋದು. ಅದನ್ನು ಸೈನ್ಸ್ ಕಲಿಬೇಕು, ಹಾಗೆ ಕಲಿಬೇಕು. ಆಟ ಹೋದಾಗ 28 ಕಾನ್ಸೆಪ್ಟ್ ಅರ್ಥ ಆಗ್ಬಿಡ್ತಾ ನಿಮಗೆ. ಅಲ್ಲಿ ಇಲ್ಯೂಷನ್ ಅಂದ್ರೆ ಏನು, ಮನಸ್ಸಿನಾಗ 1/16 ಸೆಕೆಂಡ್ ಇಮೇಜ್ ಹೆಂಗೆ ಉಳ್ಕೋತದೆ. ಆಮೇಲೆ ಇಂಡಕ್ಷನ್ ಅಂದ್ರೆ ಏನು, ಪುಲಿ ಅಂದ್ರೆ ಏನು, ಒಂದು ಪುಲಿ ಹಾಕಿದ್ರೆ ಶ್ರಮ ಹೆಂಗೆ ಕಮ್ಮಿ ಆಗ್ತದೆ. ಅಷ್ಟು ಸೈನ್ಸ್ ಎಕ್ಸ್ಪೆರಿಮೆಂಟ್ 28 ಎಕ್ಸ್ಪೆರಿಮೆಂಟ್ ಅವ. ಹೆಂಗೂ ಬಂದಿರಿ, ಹೋಗಿ ನೋಡ್ಕೊಂಡು ಹೋಗ್ರಿ ಎಲ್ಲರೂ, ಬ್ಯಾಚ್ ಬೈ ಬ್ಯಾಚ್ ನೋಡ್ಕೊಂಡು ಹೋಗ್ರಿ. ಹಾಂ, ಸೈನ್ಸ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ಮತ್ತಿಷ್ಟು ಶ್ರೇಷ್ಠ ಗುರು ಶಿಷ್ಯನಲ್ಲಿರುವ ಅಶಕ್ತತೆಯನ್ನ ಸಶಕ್ತರನ್ನಾಗಿ ಮಾಡಬಲ್ಲನು. ಸಾಧಿಸುವ ಛಲವಿದ್ದವರಿಗೆ ಆತ್ಮವಿಶ್ವಾಸ ಹಾಗೂ ತಾಳ್ಮೆಯ ಗುಣವಿರಬೇಕು. ಇಲ್ಲಿಯವರೆಗೂ ಸುದೀರ್ಘವಾಗಿ ತಮ್ಮ ಉಪನ್ಯಾಸವನ್ನು ನೀಡಿದ ಡಾಕ್ಟರ್ ಗುರುರಾಜ್ ಖರಜ್ಗಿ, ಸೃಜನಶೀಲ ಅಧ್ಯಾಪನ ಕೇಂದ್ರ ಬೆಂಗಳೂರು ಇವರಿಗೆ ಧನ್ಯವಾದಗಳು. ಕರ್ನಾಟಕ ಸರ್ಕಾರ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಸಹಭಾಗಿತ್ವದಲ್ಲಿ ರಚಿಸಲಾದ SSLC 2014 ಮತ್ತು 15ನೇ ಸಾಲಿನ ನೂತನ ಪಠ್ಯಕ್ರಮ ನಿರಂತರ ಮೌಲ್ಯಮಾಪನ ಹಾಗೂ ವ್ಯಾಪಕ ಮೌಲ್ಯಮಾಪನ ಆಧಾರಿತ ಪ್ರಶ್ನೆ ಭಂಡಾರ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳು ಎನ್ನುವಂತಹ ಈ ಒಂದು ಬಹಳ ಅಮೂಲ್ಯವಾಗಿರತಕ್ಕಂಥ ಪುಸ್ತಕವನ್ನು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಹೊರತಂದಿದ್ದಾರೆ. ಈ ಒಂದು ಪುಸ್ತಕವನ್ನು ಶ್ರೀ BH ಗೋನಾಳ್, ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಗಲಕೋಟ್, ಹಾಗೂ ಶ್ರೀ BK ನಂದನೂರ್, ಜಿಲ್ಲಾ ಯೋಜನಾ ಸಮನ್ವಯ ಅಧಿಕಾರಿಗಳು, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಬಾಗಲಕೋಟ್, ಇವರುಗಳು ಡಾಕ್ಟರ್ ಗುರುರಾಜ್ ಖರಜ್ಗಿ ಸರ್ಗೆ ಬಹಳ ಪ್ರೀತಿಪೂರ್ವಕವಾಗಿ ಹಾಗೂ ಗೌರವ ಪೂರ್ವಕವಾಗಿ ಈ ಒಂದು ಹೊತ್ತಿಗೆಯನ್ನ ಅರ್ಪಿಸ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಚಪ್ಪಾಳಿಯೊಂದಿಗೆ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ಎಂದು ಹೇಳ್ತಾ ಮುಂದಿನ ಕಾರ್ಯಕ್ರಮ ಬಾಗಲಕೋಟೆ ತಾಲೂಕಿನ ವಿವಿಧ ಪ್ರೌಢಶಾಲೆಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರಿಗೆ ಹಾಗೂ ಶಿಕ್ಷಕ ವೃಂದಕ್ಕೆ ಒಂದು ಸೂಚನೆ. ಬಾಲಕಿಯರಿಗಾಗಿ ಊಟದ ವ್ಯವಸ್ಥೆಯನ್ನ ಬೆಳಗಿನ ಜಾವ ತಾವು ಉಪಹಾರವನ್ನ ತೆಗೆದುಕೊಂಡಿರ್ತಕ್ಕಂಥ ಸ್ಥಳದಲ್ಲಿ ಆಯೋಜನೆ ಮಾಡಲಾಗಿದ್ದು, ಬಾಲಕರಿಗಾಗಿ ತಮ್ಮ ಎಡಭಾಗದಲ್ಲಿರ್ತಕ್ಕಂಥ ಒಂದು ಮೈದಾನದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶಿಕ್ಷಕರು ಈ ಒಂದು ಸೂಚನೆಯನ್ನ ತಿಳ್ಕೊಂಡು ಮಕ್ಕಳಿಗೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಕೊನೆಯ ಘಟ್ಟ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಗಲಕೋಟ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬಾಗಲಕೋಟ್ ಇವರ ಸಹಯೋಗದೊಂದಿಗೆ ಆಯೋಜಿಸಿದಂತಕ್ಕಂಥ ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿ ಮೂಲಕ ಕೊನೆಗೊಳ್ಳುತ್ತಾ ಇದೆ. ಇದಕ್ಕೆ ನಾವೆಲ್ಲ ಡಾಕ್ಟರ್ ಖರಜ್ಗಿ ಅವರಿಗೆ ಬಹಳಷ್ಟು ಚಿರಋಣಿಯಾಗಿದ್ದೇವೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹನೀಯರಿಗೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗಿರ್ಬೋದು, ಶಾಲಾ ಸಿಬ್ಬಂದಿ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ಪತ್ರಕರ್ತರಿರ್ಬೋದು, ವಿಶೇಷವಾಗಿ ಇವತ್ತಿನ ಅತಿಥಿ ಉಪನ್ಯಾಸಕ ನೀಡಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕ ವರ್ಗ ಇರ್ಬೋದು, ಅವರೆಲ್ಲರಿಗೂ ಶಾಲೆಯ ಪರವಾಗಿ ವಂದನೆಗಳನ್ನ ನಾನು ಮಾಡ್ತಾ ಇದ್ದೇನೆ. ಹಾಗೂ ಎಲ್ಲರಿಗೂ ಬಹಳಷ್ಟು ಚಿರಋಣಿಯಾಗಿದ್ದೇವೆ. ಸಾಕಷ್ಟು ಕಷ್ಟಪಟ್ಟು ತಾವು ಬೆಳಿಗ್ಗೆ ಬಂದಿದ್ದೀರಿ, ಈ ಪ್ರೋಗ್ರಾಮ್ ಮಾಡಿದ್ದೀರಿ. ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಬಾಗಲಕೋಟೆ ಜಿಲ್ಲೆಯ UTA ಚಾನೆಲ್ನಲ್ಲಿ ನಾವು ನೇರ ಪ್ರಸಾರವನ್ನು ಮಾಡಿದ್ವಿ. ಬಹಳಷ್ಟು ನನಗೆ ಗೊತ್ತಿರಲಿಲ್ಲ.
once again we thank all the teaching fraternity having part of this program. ಯಾವ ಮಕ್ಕಳು ಸ್ಟೇಜ್ ಮೇಲೆ ಬರಬಾರ್ದು, ತಮಗೆ ವಿನಂತಿ, ಎಲ್ಲ ಗಂಡು ಮಕ್ಕಳು ತಮ್ಮ ಜಾಗದಲ್ಲಿ ಕುತ್ಕೋಬೇಕು. ಎಲ್ಲ ಗಂಡು ಮಕ್ಕಳು ತಮ್ಮ ತಮ್ಮ ಜಾಗದಲ್ಲಿ ಕುತ್ಕೋಬೇಕು. ವಿವಿಧ ಶಾಲೆಗಳಿಂದ ಬಂದಿರತಕ್ಕಂತ ಶಿಕ್ಷಕರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಊಟದ ವ್ಯವಸ್ಥೆ ಮಾಡಿರುವ ಸ್ಥಳಕ್ಕೆ ಹೋಗಬೇಕು. ದಯಮಾಡಿ ಶಿಕ್ಷಕರ ವೃಂದದವರು ಈ ಒಂದು ಮನವಿಯನ್ನು ಸ್ವೀಕರಿಸಬೇಕೆಂದು ಭಾವಿಸಿಕೊಳ್ತಾ ಇದ್ದೀವಿ. ಬೇರೆ ಬೇರೆ ಸ್ಥಳಗಳಿಂದ ಬಂದಿರತಕ್ಕಂತ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದ ಮೇರೆಗೆ ಅವರು ಹೇಳ್ತಕ್ಕಂಥ ಸ್ಥಳಗಳಿಗೆ ಹೋಗಿ ಶಾಂತತೆಯನ್ನ ಕಾಪಾಡಿ ಊಟವನ್ನ ಸೇವಿಸಿಕೊಂಡು ಸಾಯಂಕಾಲ 5 ಗಂಟೆಗೆ ಅದೇ UTL ಚಾನೆಲ್ ನಲ್ಲಿ ಮತ್ತೊಂದು ಸಾರಿ ಮರು ಪ್ರಸಾರ ಮಾಡಲಾಗ್ತದ. ತಾವೆಲ್ಲರೂ ಯಾರ್ಯಾರು ಈ ನಿಮ್ಮ ಫ್ರೆಂಡ್ಸ್ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿಲ್ವೋ ಅಥವಾ ನಿಮ್ಮ ಬಂಧುಗಳು ಹಿತೈಷಿಗಳು ಯಾರು ನೋಡಿಲ್ವೋ ಅವರಿಗೆ ಮತ್ತೊಂದು ಸಾರಿ ಕಿವಿ ಮಾತನ್ನ ತಿಳಿಸಿ. ನಾಳೆ ದಿನ ಸರಿಯಾಗಿ ಸಾಯಂಕಾಲ 5 ಗಂಟೆಗೆ ಮತ್ತೊಂದು ಸಾರಿ ಮರು ಪ್ರಸಾರ ಈ ಕಾರ್ಯಕ್ರಮವಾಗ್ತದೆ.